ನಾಳೆ ಅಕ್ಟೋಬರ್ 5 ಭಾನುವಾರ, ನಾಳೆಯಿಂದ 73 ವರ್ಷ ಈ 8 ರಾಶಿಯವರಿಗೆ ಐಷಾರಾಮಿ ಜೀವನ, ರಾತ್ರೋರಾತ್ರಿ ಶ್ರೀಮಂತರಾಗ್ತಾರೆ. ಸೂರ್ಯದೇವರ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದೆ. ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ರಾಶಿಯವರಿಗೆ ಇದೀಗ ಅದ್ಭುತವಾದ ಸಮಯ ಶುರುವಾಗಿದೆ ಅಂತ ಹೇಳಬಹುದು. ಅಕ್ಟೋಬರ್ 5 ಭಾನುವಾರದಿಂದ ಮುಂದಿನ 73 ವರ್ಷ ಕೂಡ ಐಷಾರಾಮಿ ಜೀವನದ ಜೊತೆಗೆ ರಾತ್ರೋರಾತ್ರಿ ಶ್ರೀಮಂತಿಕೆಯ ಯೋಗವನ್ನ ಸೂರ್ಯದೇವರ ಕೃಪಾಶೀರ್ವಾದದಿಂದ ಈ 8 ರಾಶಿಯವರು ಕೂಡ ಪಡ್ಕೊಳ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಹಂತ ಹಂತವಾಗಿ ಗೆಲುವು ಸಿಗ್ತಾ ಹೋಗುತ್ತೆ. ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗಿನ ನಿಮ್ಮ ನಿಕಟತೆ ಹೆಚ್ಚಿಗೆ ಆಗುತ್ತೆ. ಅವಿವಾಹಿತರು ತಮ್ಮ ಜೀವನದಲ್ಲಿ ಅಪೇಕ್ಷಿತ ವ್ಯಕ್ತಿಯನ್ನ ಕಂಡುಕೊಳ್ತಾರೆ. ಕುಟುಂಬ ಸದಸ್ಯರ ಬೆಂಬಲ ಕೂಡ ಇದಕ್ಕೆ ಸಿಗುತ್ತೆ. ಮನೆಯಲ್ಲಿ ಶಾಂತಿ ಮತ್ತೆ ಸಂತೋಷ ಮೇಲುಗೈ ಸಾಧಿಸುತ್ತೆ ಅಂತ ಹೇಳಬಹುದು. ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಅಡೆತಡೆಗಳು ನಿವಾರಣೆಯಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರರು ಸ್ವಲ್ಪ ಒರಟಾಗಿ ನಿಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ವರ್ತಿಸಬಹುದು. ಕೆಲಸದಲ್ಲಿ ನಿಮ್ಮ ಹಿರಿಯರು ಮತ್ತು ಕಿರಿಯರಿಂದ ಒಂದಷ್ಟು ಬೆಂಬಲವನ್ನ ಪಡೆದುಕೊಳ್ಳುವಲ್ಲಿ ನಿರಾಶೆಗೊಳಗಾಗುವ ಬದಲು ತಾಳ್ಮೆ ಮತ್ತು ವಿವೇಚನೆಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಇನ್ನು ನೀವು ನಿಮ್ಮ ನಡವಳಿಕೆಯಲ್ಲಿ ಸಭ್ಯತೆಯನ್ನ ಕಾಪಾಡಿಕೊಳ್ಬೇಕಾಗತ್ತೆ. ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಆರೋಗ್ಯಕರ ದಿನಚರಿ ಮತ್ತು ಆಹಾರವನ್ನ ಕಾಪಾಡಿಕೊಂಡ್ರೆ ಆರೋಗ್ಯ ಸಮಸ್ಯೆಯನ್ನ ತಪ್ಪಿಸಬಹುದು. ಸಾಧ್ಯವಾದಷ್ಟು ಮದ್ಯಪಾನವನ್ನ ತಪ್ಪಿಸಿ. ನಿಮ್ಗೆ ಈ ಸಮಯದಲ್ಲಿ ಕೆಲಸಗಳನ್ನ ಎಚ್ಚರಿಕೆಯಿಂದ ನಿರ್ವಹಿಸಿ ಮತ್ತು ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ಅಂತ ಹೇಳಲಾಗ್ತಾ ಇದೆ. ಈ ಸಮಯದಲ್ಲಿ ಹಠಾತ್ ದೊಡ್ಡ ವೆಚ್ಚವನ್ನ ಎದುರಿಸಬೇಕಾಗಿ ಬರಬಹುದು. ಈ ವೆಚ್ಚವನ್ನ ಒಳ್ಳೆಯ ಕಾರಣಕ್ಕಾಗಿ ಬಳಸ್ಕೊಳ್ಬೇಕಾಗತ್ತೆ. ಭವಿಷ್ಯದಲ್ಲಿ ನಿಮ್ಗೆ ಇದು ಪ್ರಯೋಜನವನ್ನ ತಂದುಕೊಡುತ್ತೆ. ಹಠಾತ್ ಪ್ರವೃತ್ತಿಯನ್ನ ತಪ್ಪಿಸಿ ಪ್ರೇಮ ಸಂಬಂಧಗಳಲ್ಲಿ ಸಾಧ್ಯವಾದಷ್ಟು ಸಭ್ಯತೆಯನ್ನ ಕಾಪಾಡಿಕೊಳ್ಳಿ. ಪರೀಕ್ಷೆಗಳು ಮತ್ತು ಸ್ಪರ್ಧೆಗಳಲ್ಲಿ ಅಪೇಕ್ಷಿತ ಯಶಸ್ಸನ್ನು ಸಾಧಿಸಲು ವಿದ್ಯಾರ್ಥಿಗಳು ಹೆಚ್ಚು ಶ್ರಮವನ್ನ ವಹಿಸಬೇಕಾಗತ್ತೆ. ಅನ್ಯಾಯದ ವಿಧಾನಗಳ ಮೂಲಕ ಕೆಲಸಗಳನ್ನು ಮಾಡಲು ಪ್ರಯತ್ನಿಸೋದನ್ನ ತಪ್ಪಿಸಿ. ಶಾರ್ಟ್ ಕಟ್ಗಳನ್ನು ಯಾವುದೇ ಕಾರಣಕ್ಕೂ ಕೂಡ ತೆಗೆದುಕೊಳ್ಳೋಕೆ ಹೋಗಬೇಡಿ. ವ್ಯವಹಾರಕ್ಕೆ ಈ ಸಂದರ್ಭ ಅನುಕೂಲಕರವಾಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ. ಈ ಸಮಯದಲ್ಲಿ ನೀವು ಇದ್ದಕ್ಕಿದ್ದಂತೆ ಮನೆಯಲ್ಲಿ ಗಮನಾರ್ಹ ಜವಾಬ್ದಾರಿಗಳನ್ನು ಪಡೆದುಕೊಳ್ತೀರಾ. ಉದ್ಯೋಗದಲ್ಲಿರ್ತಕ್ಕಂಥವರು ಕೆಲಸಕ್ಕಾಗಿ ಹೆಚ್ಚಾಗಿ ಓಡಾಡಬೇಕಾಗಿ ಬರಬಹುದು. ವೃತ್ತಿ ವ್ಯವಹಾರ ವಿಷಯಗಳಿಗೆ ಸಂಬಂಧಿಸಿದಂತೆ ದೂರ ಪ್ರಯಾಣದ ಸಾಧ್ಯತೆ ಇದೆ. ಈ ಪ್ರಯಾಣವು ಆಯಾಸದಾಯಕವಾಗಿರುತ್ತೆ. ಹೊಸ ಸಂಪರ್ಕಗಳಿಗೂ ಕೂಡ ಇದು ಕಾರಣವಾಗುತ್ತೆ. ಈ ಸಮಯದಲ್ಲಿ ಉದ್ಯೋಗದಲ್ಲಿರುವವರು ಗುಪ್ತ ಶತ್ರುಗಳ ಬಗ್ಗೆ ಸಾಧ್ಯವಾದಷ್ಟು ಜಾಗರೂಕರಾಗಿರ್ಬೇಕಾಗುತ್ತೆ. ಇಲ್ಲವಾದಲ್ಲಿ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತೆ. ನೀವು ವ್ಯವಹಾರ ಒಪ್ಪಂದವನ್ನ ಮುಕ್ತಾಯಗೊಳಿಸಲು ಬಯಸ್ತಾ ಇದ್ರೆ ಕಾರ್ಯರೂಪಕ್ಕೆ ಅದು ಬರುತ್ತೆ. ಒಟ್ಟಾರೆಯಾಗಿ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ವ್ಯವಹಾರ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವರು ತಮ್ಮ ಕೆಲಸದ ಸ್ಥಳದಲ್ಲಿ ಅನುಕೂಲಕರ ಪರಿಸ್ಥಿತಿಗಳು ಮತ್ತು ಪ್ರಗತಿಗೆ ಅವಕಾಶಗಳನ್ನ ಕಂಡುಕೊಳ್ತಾರೆ. ವೈವಾಹಿಕ ಜೀವನ ಕೂಡ ಸಂತೋಷವಾಗಿರುತ್ತೆ. ಸಹೋದರಿಯರಿಂದ ನಿಮ್ಗೆ ಬೆಂಬಲ ಸಿಗುತ್ತೆ. ಸಾಧ್ಯವಾದಷ್ಟು ಕುಟುಂಬ ಸದಸ್ಯರ ಸಹಕಾರ ಮತ್ತೆ ಬೆಂಬಲ ನಿಮ್ಮ ಧೈರ್ಯವನ್ನ ಹೆಚ್ಚಿಸುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ, ಕುಂಭ ರಾಶಿ, ಮಿಥುನ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ಧನುರ್ ರಾಶಿ, ತುಲಾ ರಾಶಿ, ಸಿಂಹ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.